ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಮೊಹಮ್ಮದ್ ಯೂಸುಫ್. ಇದು ಬಿಜಾಪುರ ಡಿಸ್ಟಿಕ್ ಭಾಗ್ಯವಾಡಿ ತಾಲೂಕಾ ಒಳಗ ಏನ ಸರ್ಕಾರಿ ದವಾಖಾನೆ ಐತಿ. ಆ ದವಾಖಾನೆ ಒಳಗ ಡಾಕ್ಟರ್ಗಳು ಸರಿಯಾಗಿ ಡ್ಯೂಟಿ ಮಾಡ್ತಾ ಇಲ್ಲ, ಮತ್ತ ಯಾರು ಪೇಷಂಟ್ ಬರ್ತಾರ ಅದಕ್ಕೆ ಸರಿಯಾಗಿ ನೋಡಕತ್ತಿಲ್ಲ, ಮತ್ತ ಟ್ರೀಟ್ಮೆಂಟು ಸರಿಯಾಗಿ ಕೊಡಕತ್ತಿಲ್ಲ. ಈ ತರ ಭಾಗ್ಯವಾಡಿ ಸ್ಥಳೀಯರು ಆರೋಪವನ್ನು ಮಾಡ್ಲಾಗ್ತಾರ. ಅದೇ ರೀತಿ ನಮ್ಮ ಜೊತೆಗೆ ಮಾತಾಡಕ ನಮ್ಮ ಖಾಜಂಬೀರ್ ರದಾಪ್ ಅವರು ಬಂದಾರ. ಮತ್ತ ಏನ್ರಿ ಖಾಜಂಬೀರ್ ಅವ್ರ ವಿಷಯ ಏನದ್ರಿ? ನಮಸ್ಕಾರ ಸರ್. ನಮ್ಮ ಯುಟಿವಿಗೆ ನಮ್ಮ ಕರೆದಕ್ಕೆ ಏನಿದಿಲ್ಲ ಸಂದರ್ಶನ ತಗೊಂಡಕ್ಕೆ ಯುಟಿವಿ ನಮ್ಮ ಎಲ್ಲಾ ಚಾನೆಲ್ ಅವರಿಗೆ ಎಲ್ಲಾ ಸಿಬ್ಬಂದಿಗಳಿಗೆ ನಮಸ್ಕಾರ ಸುತ್ತಾ. ಬಸವನಬಾಗೇಡಿ ತಾಲೂಕಾ ಆಸ್ಪತ್ರೆಯಲ್ಲಿ ಒಬ್ಬ ಚಿಕ್ಕ ಮಕ್ಕಳ ಡಾಕ್ಟರ್ ವೈದ್ಯಗಳ ಇದಾರೆ, ಡಾಕ್ಟರ್ ಇದಾರೆ ಸಂಜಯ್ ಸಿಂಗ್ ಅಂತ ಹೇಳಿಕೆ. ಅವ್ರ ಬಳಿ ಸುಮಾರು ನಾವು ಹಾಸ್ಪಿಟಲ್ಗೆ ಹೋಗುವಾಗ ನಮ್ಮ ಮಕ್ಕಳ ಅದನ್ನ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಅವರು ಸಮಯಕ್ಕೆ ಸರಿಯಾಗಿ ಹಾಸ್ಪಿಟಲ್ಗೆ ಬರೋದಿಲ್ಲ ಒಂದು. ಮತ್ ಇನ್ನೊಂದ್ ಏನಪ್ಪಾ ಅಂತ ಹೇಳಿಕಂತಂದ್ರೆ 11 ಗಂಟೆ 12 ಗಂಟೆಗೆ ಬರ್ತಾರ. ಬಂದ ನಂತರ ಅಲ್ಲಿ ನೂರಾರು ಮಕ್ಕಳು ತೋರಿಸ್ಕೊಳಕಲ್ಲಿ ಬಂದು ಅವ್ರ ಸಂಬಂಧ ಕಾಯ್ಕೋತ್ ಕೂತಿರ್ತಾರ. ಸರ್ಕಾರಿ ದವಾಖಾನೆ ಡಾಕ್ಟರ್ ಅಂತ ಹೇಳಿಕಂತಂದ್ರೆ ಸರಿಯಾದ ಸಮಯಕ್ಕೆ ಬಂದು ತಾನು ಹಾಜರಾಗ್ಬೇಕು. ಅದನ್ನು ತಪ್ಪು ಮಾಡ್ತಾ ಇದಾರೆ. ಯಾವಾಗ ಬೇಕು ಅವಾಗ ಬರುದು, ಯಾವಾಗ ಬೇಕಾಗ ಹೋಗುದು, ಅವ್ರ ಮನಿ ಮಾಡ್ದಂಗ್ ಮಾಡ್ತಾ ಇದಾರೆ. ಅವತ್ ನಾವು ಅಲ್ಲಿ ಹಾಸ್ಪಿಟಲ್ಗೆ ಹೋದಂತ ಸಂದರ್ಭದಲ್ಲಿ ಮಕ್ಕಳಿಗೆ ತೋರಿಸುವಾಗ ಸರ್ ನಿಮ್ ಟೆಟಸ್ಕೋಪ್ ಎಲ್ಲಿ ಅಂತ ಕೇಳಿದಾಗ ಇಲ್ಲ ಅಂತ ಹೇಳ್ಕಂತಂದ್ರ ಸರ್. ಅವ್ರು ಇಲ್ಲ ಅಂತೇಳಿ ಕೇಳಿದಾಗ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಕರೆಸಿ ಅವ್ರ ಮುಂದೆ ನಿಂದ್ರಿಸಿ ಕೇಳಿದಾಗ ಸರ್ ಇವ್ರು ಸ್ಟೆಟಸ್ಕೋಪ್ ಯಾಕೆ ಹಾಕೋದಿಲ್ಲ, ಇವ್ರೇನ್ ದೇವ್ರಾಯನ ಅಂತ ಹೇಳ್ಕಂತಂದಾಗ ನಾ ದೇವ್ರು ಅಂತ ಹೇಳ್ಕಂತೇಳಿ 3 ಸರ್ತಿ ದೇವ್ರು ಅಂತ ಹೇಳ್ಕಂತ ಹೇಳಿದ್ರು ಸರ್. ಯಾವುದೇ ಒಂದು ಮಕ್ಕಳಿಗೆ ಹಿಂಗ್ ಟೆಟಸ್ಕೋಪ್ ಹಚ್ಚಲಾರ್ದೆ, ಹಿಂಗ ಒಂದು ಕೈ ಹಿಡಿಲಾರ್ದೆ, ಅವ್ರ ನಾಡಿ ಹಿಡಿಲಾರ್ದೆ, ನೋಡ್ಲಾರ್ದೆ ಮುಖ ನೋಡಿ ಏನಿದಿಲ್ಲ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರ. ನಾನು ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅಡ್ಡಾಡಿದ್ದೀನಿ, ಆದ್ರೆ ಇಂತ ಡಾಕ್ಟರ್ ನನ್ನ ಅನುಭವದಲ್ಲಿ ನಾನು ಎಲ್ಲಿ ನೋಡಿಲ್ಲ. ಟೆಟಸ್ಕೋಪ್ ಯಾಕೆ ಹಾಕುದಿಲ್ಲಪ್ಪ ಅಂತ ಹೇಳಿದ್ರೆ ನೀನೇ ನನಗೆ ಕೇಳ್ತಿ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರ, ಆ ಆಸ್ಪತ್ರೆ ನಮ್ದು. ತಾವೊಬ್ಬ ನೌಕರರಾಗಿ ಬರುವಂತ ರೋಗಿಗಳಿಗೆ, ಬರುವಂತ ಬಡ ರೋಗಿಗಳಿಗೆ ಸರಿಯಾದ ರೀತಿ ಚಿಕಿತ್ಸೆ ಕೊಡೋದು ಬಿಟ್ಟು ಏನಪ್ಪಾ ಅಂತ ಹೇಳಿದ್ರೆ ನಾನ್ ಕೇಳಿದ್ರೆ ನೀನ್ ಯಾರು ಅಂತ ಹೇಳಿಕಂತೇಳಿ ನೀನ್ ಯಾರು ನನಗೆ ಕೇಳಕಂತೇಳಿ ಹೇಳ್ತಾನೆ. ಕೇಳಿದ್ರೆ ನಾನೊಬ್ಬ ಸಂಘಟಕ, ನಾನು ಒಬ್ಬ ವರದಿಗಾರ, ನಾನು ಒಬ್ಬ ಸಮಾಜ ಸೇವಕ ಅಂತ ಹೇಳ್ಕತ್ ನಾನು ಹೇಳಿದ್ರೆ ನೀನ್ ಯಾರಿದ್ರೆ ನನಗೇನು ಸಸ್ಪೆಂಡ್ ಮಾಡಿಸ್ತಿ ಮಾಡಿಸು, ಟ್ರಾನ್ಸ್ಫರ್ ಮಾಡಿಸ್ತಿ ಮಾಡಿಸು, ಈಗ ಸದ್ಯ ಮಾಡಿಸು. ಅವ್ರು ಸರ್ ಕೇಳ್ತಾನ ಹೂವಾರಿ ಸರ್ ಇವ ಯಾರು ನನಗಂತ ಹೇಳಿ ಇಂಗ್ಲಿಷ್ ನಾಗ ಕೇಳ್ತಾನ. ಇಂಗ್ಲಿಷ್ ಮಾತಾಡಕ್ ಬರೋದಿಲ್ಲ ಸರ್. ಇಂಗ್ಲಿಷ್ ನಲ್ಲಿ ಕೇಳ್ತಾನ ಇವ ಯಾರು ನನಗೆ ಕೇಳಕ್ ಅಂತ ಹೇಳ್ಕಂತ ಹೇಳ್ತಾನ. ಅವ್ರು ಇವ ಯಾರಂತ ಕೇಳಿದಾಗ ನೀ ಟ್ರಾನ್ಸ್ಫರ್ ಮಾಡಿಸ್ತಿ, ಏನ್ ಮಾಡಿಸ್ತಿ ಮಾಡಿಸ್, ನಾನು ಎಲ್ಲದಕ್ಕೂ ರೆಡಿ ಅಂತ ಹೇಳ್ಬೋದು. ಮತ್ತೆ ಇಂಥ ಡಾಕ್ಟರ್ ನಮ್ ದವಾಖಾನೆಗೆ ಅವಶ್ಯಕತೆ ಇಲ್ಲ ಸರ್. ಅಲ್ಲಿ ಬರುವಂತ ಬಡ ರೋಗಿಗಳಿಗೆ ಅವರ ಮಕ್ಕಳ ಜೀವ ಜೊತೆ ಚೆಲ್ಲಾಟ ಆಡ್ತಾನೆ ಸರ್. ಏನ್ ಮುಖದ ಮೇಲೆ ಏನ್ ಬರ್ದಿರ್ತದ ಸರ್, ಜಡ್ ಏನದ ಏನಿಲ್ಲ ಅಂತ ಹೇಳಿ ಜ್ವರ ಇರ್ತದೆ, ನೆಗಡಿ ಇರ್ತದೆ, ಕೆಮ್ಮು ಇರ್ತದೆ, ಕಫ ಆಗಿರ್ತದೆ, ಉಸಿರಾಟಕ್ಕೆ ತೊಂದರೆ ಆಗಿರ್ತದೆ. ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಜೀವ ಜೊತೆ ಎಷ್ಟೋ ಜನ ಇವ್ರ ಬಳಿ ತೋರಿಸ್ಕೊಂಡವ್ರು ಆರಾಮಾಲಾರ್ದಾಗ ಬಿಜಾಪುರ ಬೇರೆ ಬೇರೆ ಡಾಕ್ಟರ್ ಬಳಿ ಬಂದು ದುಡ್ಡು ಖರ್ಚು ಮಾಡಿ ತೋರಿಸ್ಕೊಂಡು ಹೋಗ್ಯಾರ ಸರ್. 9 ತಿಂಗಳು ಒಬ್ಬಕ್ಕೆ ತಾಯಿ ಮಕ್ಕಳನ್ನ ಎತ್ತು ಹಡ್ದಿರ್ತಾರ. ಆ ಹಡ್ದಿರೋಂತ ಮಕ್ಕಳ ಜೊತೆ ಜೀವ ಜೊತೆ ಚೆಲ್ಲಾಟ ಆಡ್ತಾರ ಸರ್. ಇವ್ರಿಗೆ ಹೆಂಗಾರ ಮನಸ್ಸಿಗೆ ಬರ್ತದೆ ಸರ್. ಆ ಡಾಕ್ಟರ್ ಹೆಸರು ಡಾಕ್ಟರ್ ಸಂಜಯ್ ಸಿಂಗ್ ಅಂತ ಹೇಳ್ತಾರೆ ಸರ್. ಇವರು ಚಿಕ್ಕ ಮಕ್ಕಳು ವೈದ್ಯಕೀಯ ಚಿಕ್ಕ ಮಕ್ಕಳು ಡಾಕ್ಟರ್ ಸರ್. ಬಸವನಬಾಗೇಡಿ ತಾಲೂಕು ಆಸ್ಪತ್ರೆ ಒಳಗೆ ಇರ್ತಾರೆ ಸರ್. ಈ ಸಂದರ್ಭದಲ್ಲಿ ನೀವು ಯಾರಿಗಾರಿ ಭೇಟಿ ಆಗಿದ್ರಿ, ಕಂಪ್ಲೇಂಟ್ ಅದು ಮಾಡಿದ್ರಿ? ಅವರು ನಾನು DHO ಸಾಹೇಬರಿಗೆ ಮತ್ತೆ ಅಪರ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಕೊಟ್ಟೆ ಸರ್. ಮನವಿ ಕೊಟ್ಟುಗಳೇನಿದೆಯಲ್ಲ ಕಾಟಾಚಾರಕ್ಕ DHO ಸಾಹೇಬರು ಏನಿದೆಯಲ್ಲ ಒಂದು ನಿಯೋಗ ಮಾಡಿ ಎನ್ಕ್ವೈರಿ ಟೀಮ್ ಮಾಡಿ, ಆ ಎನ್ಕ್ವೈರಿ ಟೀಮಿಗೆ ನಮಗ್ ಕರೆದಿಲ್ಲ ಸರ್. ಅವರೇ ಏನೇನ್ ಮಾತಾಡ್ಕೊಂಡ್ರು ಏನು ಇಲ್ಲ ಗೊತ್ತಿಲ್ಲ ಸರ್. ಅವ್ರದ್ದು ಏನ್ ವರದಿ ಬತ್ತ ಅನ್ನೋದು ನಮಗ್ ಗೊತ್ತಿಲ್ಲ. ಆ ವರದಿ ಕಾಪಿನೂ ನಮಗ್ ಕೊಡ್ಲಿಲ್ಲ. ಈ ರೀತಿ ಅವ್ರು ವರದಿ ಸಲ್ಲಿಸ್ಯಾರ ಅಂತ ಆ ಕಾಪಿ ಕೇಳಿದ್ರು ಕೂಡ ನಮಗ್ ಕೊಡ್ಲಿಲ್ಲ ಸರ್. ಅದಕ್ಕಾಗಿ ನಾನು DHO ಸಾಹೇಬರಿಗೆ ಮೊನ್ನೆ 5ನೇ ತಾರೀಕು ಮನವಿ ಕೊಟ್ಟೆ ಸರ್. ನಾನು 10ನೇ ತಾರೀಕು ನಿಮ್ಗೆ ಮನವಿ ಕೊಟ್ಟಿನಿ, ಯಾವುದೇ ರೀತಿ ನೀವು ಅವ್ರ ಮೇಲೆ ಕ್ರಮ ಜರುಗಿಸಿಲ್ಲ ಅಂತ ಹೇಳ್ಕಂದಾಗ ನನಗೇನೈತೆ 4ನೇ ತಾರೀಕು ಅವರೊಂದು ವರದಿ ಮಾಡ್ಯಾರ ಸರ್. ಅವರು ಈ ರೀತಿ ವರದಿ ಮಾಡ್ಯಾರ ಅಂತ ಹೇಳ್ಕೆ ನನ್ಗೆ ಕೊಟ್ಟಿದ್ದಾರೆ. ಅದ್ರೊಳಗೆ ಏನ್ ಉಲ್ಲಂಘನೆ ಮಾಡಿದಾರಪ್ಪ ಅಂತ ಹೇಳ್ಕೆ ಸರಿಯಾದ ಟೈಮಿಗೆ ನೀವು ಕರ್ತವ್ಯ ನಿಭಾಯಿಸೋದಿಲ್ಲ, ಲೇಟ್ ಆಗಿ ಬರ್ತೀರಿ ಅಂತ ಹೇಳಿಕೆ ಸಂಘಟನೆದವರು ನಿಮ್ ಮೇಲೆ ಆರೋಪ ಮಾಡಿದ್ದಾರೆ. ಇದಕ್ಕೆ ಏನ್ ಉತ್ತರ ಕೊಡ್ತೀರಿ ಕೊಡ್ರಿ ಅಂತ ಹೇಳ್ಕಂತ ಕೊಟ್ಟಿದ್ದಾರೆ. ನಾನು ಆರೋಪ ಮಾಡಿದ್ದೇನಪ್ಪಾ ಅಂತ ಹೇಳ್ಕಂತಂದ್ರೆ ಸ್ಟೆಟಸ್ಕೋಪ್ ಯೂಸ್ ಮಾಡೋದಿಲ್ಲ, ಸರಿಯಾಗಿ ರೋಗಿಗಳ ಜೊತೆ ಸ್ಪಂದಿಸುದಿಲ್ಲ. ಆ ರೋಗಿಯ ತಾಯಿ ತಂದಿ ಯಾರಾದ್ರೂ ಕೇಳಿದ್ರೆ ನಾ ಎಷ್ಟ್ ಹೇಳ್ತೀನಿ ಅಷ್ಟು ಕೇಳು, ನಿನ್ಗೇನ್ ಮಾಡೋದು ನಮ್ಗೆ ಗೊತ್ತೈತಿ, ನಾನು ದಿನ ಇದನ್ನೇ ಮಾಡ್ತಾನೆ ಅನ್ನೋದು. ಬಂದಂತ ರೋಗಿಗಳ ಜೊತೆ ಅವಾಂಜ ಶಬ್ದ ಇದನ್ನೇ ಮಾಡ್ತಾನೆ. ನಾ ಡಾಕ್ಟರ್ ನೀ ಡಾಕ್ಟರ್ ಅಂತ ಹೇಳಿಕೆ ಹೆಂಗ್ ಬೇಕು ಒಂದ್ ಮನ್ಸಿಗೆ ಬರ್ತದೆ. ಎಲ್ಲಿ ಹೋಗ್ತೀವಿ ಹೋಗು, ಏನ್ ಮಾಡ್ತೀವಿ ಮಾಡು, ನೀ ಸಾಮಾನ್ಯ ಜನ ಇರ್ಲಿ ಲೀಡರ್ ಇರ್ಲಿ ಯಾರು ಬೇಕಲ್ಲ ಯಾರ ಬಿಡ್ರಿ ಅವ್ನಿಗೆ ಏನ್ ಬರ್ತದೆ ಅದನ್ನೇ ಮಾತಾಡ್ತಾನೆ. ಈ ಸಂಬಂಧಪಟ್ಟ ಸಂದರ್ಭದಲ್ಲಿ ನಿಮ್ದು ಏನಾರ
ಪ್ರೂಫ್ ಆಧಾರಗಳು ಅದಾವ ಇನ್ನು ಸುಮ್ಮ ಗಾಡಿ ಇಲ್ಲ ಸರ್, ಅವ್ರು ಮಾತಾಡಿದ್ದು ದೇವ್ರು ಅಂತಂದಿದ್ದು ಹಿಡಿಯೋ ಇದಾವ್ ಸರ್. ಅದು DHO ಸಾಹೇಬ್ರಿಗೆ DC ಸಾಹೇಬ್ರಿಗೆ ಅವ್ರಿಗೆ ಹಾಕಿದೀವಿ ಸರ್. ಮತ್ತೇನೈತಲ್ಲ ಅಲ್ಲೊಬ್ಬ ಸಂಗಮೇಶ್ ಅಂತ ಹೇಳಕತ್ತೇಳಿ ಸ್ಟಾಪ್ ನರ್ಸ್ ಇದಾನ ಸರ್. ಅವ ಡ್ಯೂಟಿ ಟೈಮ್ ನಲ್ಲಿ ಏನೈತಲ್ಲ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ಗಳಿಗೆ ಹಚ್ಚಿ ಹೊರಗಡೆ ಹೋಗಿ ಕೂತ್ ಬಿಡ್ತಾನ ಸರ್. ಅವನು ಕೇಳಿದ್ರೆ ಏನ್ ಹೇಳ್ತಾನಪ್ಪ ಅಂತ ಹೇಳಕತ್ತಂದ್ರ 15 ವರ್ಷ ನನಗೆ ಸಾಕಾಗೈತಿ, ಆಫೀಸರ್ ನಾನು ಹೇಳಕತ್ತನೋ ಟ್ರಾನ್ಸ್ಫರ್ ಮಾಡ್ರಿ ಸಸ್ಪೆಂಡರ್ ಮಾಡ್ರಿ ನಾನು ಕಳಿಸ್ರಿ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ನನಗೂ ಸಾಕಾಗೈತಿ. ಅದಕ್ಕೆ ನಾನು ಹಿಂಗೆ ಅಡ್ಡಾಡ್ಕೋತ ಹೋಗ ನಾ ಹಿಂಗೆ ಕುಂದ್ರಾವ ಅದಕ್ಕೆ ನಾವು ಹುಡುಗರಿಗೆ ಹಚ್ಚಿ ಏನ್ರಿ ಹೆಸರು ಏನ್ರಿ ಅವ್ರ ಸಂಗಮೇಶ್ ಅಂತ ಹೇಳಿ ಸರ್. ಈ ರೀತಿ ಹೇಳೋ ಒಂದು ಹೆಸರು ಏನ್ರಿ ಸಂಗಮೇಶ್ ಸರ್, ಸ್ಟಾಪ್ ನರ್ಸ್ ಸರ್. ಸರ್ಕಾರಿ ದವಾಖಾನೆ ಒಳಗ ರೆಗ್ಯುಲರ್ ಸ್ಟಾಪ್ ನರ್ಸ್ ರೀ. ಸ್ಟಾಪ್ ನರ್ಸ್ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ಗಳಿಗೆ ಹಚ್ಚಿ ಹೊರಗೆ ಹೋಗ್ತಾನ ಸರ್. ಆ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ಸರ್ ಅವತ್ತ ಏನಿದೆಲ್ಲ ಹೋದ್ ದಿವ್ಸ ಒಂದು 1.5 ವರ್ಷದ ಕೂಸಿಗೆ ಈ ಟೈಪ್ ಹಿಡಿದು ಇಂಜೆಕ್ಷನ್ ಮಾಡ್ತಾನೆ ಸರ್. ಬ್ಲಡ್ ಬತ್ ಸರ್. ಆ ಬ್ಲಡ್ ಇದ್ದದ್ದು ಹಿಡಿಯೋ ಏನೈತಲ್ಲ ನಾನು ನಿಮಗೆ ಒದಗಿಸ್ತೇನೆ ಸರ್. ಇಷ್ಟೊಂದು ಬೇಜವಾಬ್ದಾರಿ, ಇಷ್ಟೊಂದು ನಿರ್ಲಕ್ಷ್ಯ ಏನದು ಸರ್ಕಾರ ದವಾಖಾನೆ ದನದ ದವಾಖಾನೆ ಆದೋ ಟೈಪ್ ಏನೈತಲ್ಲ. ಒಳ್ಳೆ ಡಾಕ್ಟರ್ಗಳು ಇದಾರೆ ಸರ್, ಅಲ್ಲಿ ಒಳ್ಳೆಯವರು ಇದಾರೆ. ಒಳ್ಳೆ ಡಾಕ್ಟರ್ ನಾವು ರಿಯಲಿ ಅಪ್ರಿಶಿಯೇಟ್ ಮಾಡ್ತೀವಿ. ಒಬ್ಬ ಡಾಕ್ಟರ್ ಒಬ್ಬ ಸ್ಟಾಪ್ ನರ್ಸ್ ಇಡೀ ಸಂಸ್ಥೆಗೆ ಕೆಟ್ಟ ಹೆಸರು ತರುವಂತ ಕೆಲಸ ಮಾಡ್ತಾ ಇದ್ದಾರೆ. DHO ಸಾಹೇಬ್ರಿಗೆ ಗಮನಕ್ಕೆ ತಂದ್ರು ಕೂಡ ಅವರ ಅಂಡರ್ಟೇಕ್ ಅಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಹಳ್ಳಿ ತಾಲೂಕು ಜಿಲ್ಲಾ ಎಲ್ಲಾ ಸೇರಿಸಿ 80 ಹಾಸ್ಪಿಟಲ್ ನಡೀತಾವ್ ಸರ್. ಅಂತ ಒಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ನಾನು ಒಂದು ಮನವಿ ಕೊಟ್ಟು 4-5 ಸರ್ತಿ ಬೆಟ್ಟ ಆದ್ರೂ ಕೂಡ ಅವರು ಕೂಡ ಈ ವಿಚಾರದಲ್ಲಿ ಬಹಳ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಸರ್. ಈ ಸಂದರ್ಭದಲ್ಲಿ ಇವರು MLA ಶಾಸಕರು ಭೇಟಿಯಾಗಿದ್ರಿ, ಅವ್ರ ಗಮನಕ್ಕೆ ತಂದಿಲ್ಲ ಸರ್. ಯಾಕಂತಂದ್ರೆ ನಾನು ಕಾನೂನು ರೀತಿ ಹೋರಾಟ ಮಾಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರ ಗಮನಕ್ಕೆ ಯಾವುದೂ ತಂದಿಲ್ಲ ಸರ್. ನಾನು DC ಸಾಹೇಬರಿಗೆ ಮತ್ತೆ DHO ಸಾಹೇಬರಿಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರೇ ಅಲ್ಲ ಸರ್, DHO ಸಾಹೇಬರು ಅವ್ರ ಗಮನಕ್ಕೆ ತಂದ್ರು ಕೂಡ ಅವರು ಕೂಡ ಏನಪ್ಪಾ ಅಂತ ಹೇಳಿಕಂದ್ರೆ ಇದ್ರೊಳಗ ಈ ವರದಿ ಏನೇನೈತಲ್ಲ ಏನು ಇಲ್ಲರ ಟೈಪ್ ಮಾಡ್ತಾ ಇದ್ದಾರೆ. ಅವರು ಏನೈತಿಲ್ಲ ಇದ್ರೊಳಗೆ ಏನಾರ ಇರ್ಬೋದೇನ ಅಂತ ಹೇಳಿಕ ನನ್ನ ಅನಿಸಿಕೆ ಸರ್. 80 ದವಾಖಾನೆ ಸಂಭಾಳಿಸುವಂತ ಒಬ್ಬ ಅಡ್ಮಿನಿಸ್ಟ್ರೇಷನ್ ಇಷ್ಟೊಂದು ಎವಿಡೆನ್ಸ್ ನಾನು ವಿಡಿಯೋ ಕೊಡಿಯೋರು ಕೊಟ್ಟರು ಕೂಡ ಸಂಬಂಧಪಟ್ಟ ಮೇಲಾಗಿರುವಂತಹ ಬೆಂಗಳೂರು ಅಧಿಕಾರಿಗಳಿಗೆ ಈ ರೀತಿ ಇವ್ರ ಮೇಲೆ ಕರ್ತವ್ಯ ಲೋಪಿಸಿದ್ದಾರೆ, ಮಕ್ಕಳ ಜೊತೆ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಇಂಥ ಸಂಘಟನೆದವರು ಇವ್ರ ಮೇಲೆ ಎಲಿಗೇಷನ್ ಮಾಡಿದ್ದಾರೆ ಸರ್. ನಾನು ಏನ್ ಆಕ್ಷನ್ ತಗೋಬೇಕಂತ ಇಮಿಡಿಯೇಟ್ ಆಕ್ಷನ್ ಮಾಡ್ಬೇಕು ಸರ್. ಇದು ಹೆಲ್ತ್ ಮಿನಿಸ್ಟರ್ ಈ ವಿಡಿಯೋ ನೋಡಿದ್ರಪ್ಪ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಸ್ಪಾಟ್ ಮೇಲೆ 24 hours ನಾಗೆ ಡಿಸ್ಮಿಸ್ ಮಾಡ್ತಾರೆ ಸರ್. ಈಗ ಸರ್ಕಾರ ಕಡೆಯಿಂದ ಮತ್ತೆ ಹೆಲ್ತ್ ಮಿನಿಸ್ಟರ್ ಏನ್ ಬಿಡ್ಕೊತೀರಿ? ಏನ್ ನಿಮ್ದು? ನಾನು ಕರ್ನಾಟಕ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಏನ್ ಹೇಳ್ತೇನಪ್ಪ ಅಂತ ಹೇಳಿಕಂದ್ರ ಸರ್ಕಾರಿ ದವಾಖಾನೆ ಬಸವನ ಬಾಗೇಡಿ ಒಳಗ ಬಹಳ ನಿರ್ಲಕ್ಷ್ಯ ವಹಿಸಿದ್ದಾನೆ ಈ ಮಕ್ಕಳ ಡಾಕ್ಟರ್. ಇವ್ನು ಅಮಾನತ್ ಮಾಡಿ ಇವ್ನಿಗೆ ಸಸ್ಪೆಂಡ್ ಮಾಡಿ, ಟ್ರಾನ್ಸ್ಫರ್ ಅಲ್ಲ ಇವ್ರು ಟ್ರಾನ್ಸ್ಫರ್ ಮಾಡಿದ್ರೆ ಮತ್ತೆ ಇನ್ನೊಂದು ಹಾಸ್ಪಿಟಲ್ಗೆ ಹೋಗ್ತಾರೆ. ಸಸ್ಪೆಂಡ್ ಮಾಡಿದ್ರೆ ನಾನು ಒಬ್ಬ ಮಕ್ಕಳ ಜೊತೆ ಚೆಲ್ಲಾಟ ಆಡಿದ್ನಲ್ಲ ಅದು ಇನ್ನೊಮ್ಮೆ ನಾನು ಮಾಡಬಾರ್ದು ಅಂತ ಒಂದು ಅವ್ರಿಗೆ ಪನಿಷ್ಮೆಂಟ್ ಆಗ್ಬೇಕು, ಕಾನೂನು ರೀತಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಯಾಕಪ್ಪ ಅಂತ ಹೇಳಿಕಂದ್ರೆ ಸಣ್ಣ ಮಕ್ಕಳ ಜೊತೆ ಜೀವನ ಜೊತೆ ಚೆಲ್ಲಾಟ ಆಡ್ತಾರ ಅಂತ ಹೇಳಿಕಂದ್ರೆ ಇವ್ರೇನ್ ಕಟಗ್ರಿ ಏನ್ ಸರ್? ನನಗ್ ಬಹಳ ಹೋಗ್ತದ ಸರ್. ಒಂದು ತಾಯಿ 9 ತಿಂಗಳ ಹೊತ್ತಕ್ಕೆ ಮಕ್ಕಳು ಇವ್ರ ಕೈ ತಂದು ಕೊಟ್ರೆ ಒಂದ್ ಜ್ವರ ಬಂದದ ಅಂತ ಹೇಳಿಕೆ ಒಂದ್ ಇಂಜೆಕ್ಷನ್ ಮಾಡಕ ಸ್ಟಾಪ್ ನರ್ಸ್ ಕೊಡ್ತಾರ, ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ಕೊಡ್ತಾರ. ಆ ಜ್ವರ ಅದಾವೋ ಇಲ್ಲೋ ಅಂತ ಹೇಳಿಕೆ ಸುದ್ದಿ ನೋಡುದಿಲ್ಲ, ಫೀವರ್ ಸುದ್ದಿ ನೋಡುದಿಲ್ಲ ಸರ್. ಫೀವರ್ ಒಳಗೆ ಇಂಜೆಕ್ಷನ್ ಮಾಡಿದ್ರೆ ಸ್ಪಾಟ್ ಡೆತ್ ಆಗ್ತಾವ ಸರ್. ಮಕ್ಕಳಿಗೆ ಯಾರು ಹೊಣೆ ಸರ್? ಈಗ ಅಲ್ಲಿ ಬರೋರು ಶ್ರೀಮಂತ ಬರುದಿಲ್ಲ ಸರ್, ಅಲ್ಲಿ ಬಡ ನೊಂದಂತ ಜೀವಗಳು ದುಡ್ಡು ಇಲ್ಲಾರ್ದ್ರೆ ಅಲ್ಲಿ ಬರ್ತಾರ ಸರ್. ಇದು ನನಗೆ ಒಂದು ನೋವಿನ ಸಂಗತಿ. ಈಗ ಡಾಕ್ಟರ್ ಮ್ಯಾಗ ನೀವು ಆರೋಪ ಮಾಡತ್ತೀರಿ, ಇವ್ರದೇನ್ ಬೇರೆ ಹಾಸ್ಪಿಟಲ್ ಅದು ನಡೆಸ್ತಾರೆ? ಇವ್ರದ್ದು ಎಲ್ಲೋ ಪ್ರೈವೇಟ್ ಹಾಸ್ಪಿಟಲ್ ಅದ ಅಂತ ಹೇಳಿ ತಿಳಿದಾರೆ ಸರ್. ಅದು ನನಗೆ ಕನ್ಫರ್ಮ್ ಇಲ್ಲ, ನಾನು ಸರ್ಚಿಂಗ್ ಅಲ್ಲಿ ಇದ್ದೀನಿ ಸರ್. ಅದು ಅವ್ರ ಹಾಸ್ಪಿಟಲ್ ಎಲ್ಲಿ ಐತಿ ಏನೈತಿ ಅದನ್ನ ಹುಡುಕಾಡಿ ಏನೈತಲ್ಲ ಅವ್ರು ಎಲ್ಲಿ ನಡೆಸ್ತಾ ಇದಾರ ಅದನ್ನು ಮಾಹಿತಿ ಅಂತ ನಮ್ಗೆ ಒದಗಿಸ್ತೇನೆ ಸರ್. ಈಗ ಮುಂದೇನ್ ಮಾಡೋದು? ಮುಂದಿನ ನಡೆ ಏನಾರ? ಈ ಮುಂದಿನ ನಡೆ ಏನಪ್ಪಾ ಅಂತ ಹೇಳಕಂದ್ರೆ 10ನೇ ತಾರೀಕು ಜಿಲ್ಲಾ ಅಧಿಕಾರಿ ಕಚೇರಿ ಮುಂದೆ ಏನೈತಲ್ಲ ಒಂದು ಹೋರಾಟ ಹಾಕೋಬೇಕು. ಎಲ್ಲಿವರೆಗೂ ಇವರಿಗೆ ಅಮಾನತು ಮಾಡೋದಿಲ್ಲ ಅಲ್ಲಿವರೆಗೂ ಕೂಡ ಏನೈತಲ್ಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ಬೇಕಂತ ಹೇಳಿ ನಾವ್ ಏನೈತಲ್ಲ ಮುಂದಿನ ತಯಾರಿ ಮಾಡ್ತಾ ಇದೀವಿ ಸರ್. ಈಗ ಜಗತ್ತಿನಲ್ಲಿ ಯಾರಿಗೆ ಏನಾರೆ ಆರೋಗ್ಯ ಕೆಟ್ಟ ಅಂದ್ರ ದೇವರ ಬಿಟ್ಟ ಡಾಕ್ಟರ್ಗೆ ಭಗವಾನ್ ಅಂತೇಳಿ ನಂಬಿ ಟ್ರೀಟ್ಮೆಂಟ್ ತಗೊಳಕ್ ಹೋಗ್ತಾರ. ಮತ್ತ ಆ ದವಾಖಾನೆ ಒಳಗೆ ಈ ರೀತಿ ಸಣ್ಣ ಮಕ್ಕಳಿಗೆ ಸರ್ ಇನ್ನೊಂದು ಜನ್ಮ ಕೊಡೋರು ಡಾಕ್ಟರ್ ಅಂತ ಹೇಳಿ ಹೇಳ್ತಾರ ಸರ್. ಅವರು ಒಂದ್ ಲೆಕ್ಕಕ್ಕೆ ದೇವ್ರೇ ಸರ್. ಇನ್ನೊಂದ್ ಜನ್ಮ ಕೊಡೋರು ಇಲ್ಲಿ ಜನ್ಮ ಕೊಡೋದಲ್ಲ ಸರ್, ಇಲ್ಲಿ ಜನ್ಮ ಹೊಡಿಲಕತ್ತದಲ್ಲ ಸರ್. ಈ ಡಾಕ್ಟರ್ ಅಲ್ಲಿ ಕೂಡ ಹಾಸ್ಪಿಟಲ್ ಅಲ್ಲಿ ಒಳ್ಳೆ ಡಾಕ್ಟರ್ಸ್ ಇದಾರೆ, ಒಳ್ಳೆ ಸ್ಟಾಫ್ ನರ್ಸ್ ಇದಾರೆ, ಒಳ್ಳೆ ವರ್ಕ್ ಕೆಲಸ ಮಾಡೋರು ಇದಾರೆ. ನಾವು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಿಲ್ಲ. ಇವ ಏನ್ ಮಕ್ಕಳ ಜೊತೆ ಮತ್ತೆ ಏನೈತಲ್ಲ ಇವ್ ಸ್ಟಾಫ್ ನರ್ಸ್ ಇವ್ರು ಏನ್ ಮಾಡ್ತಾ ಇದಾರಲ್ಲ ಇವ್ರ ವಿರುದ್ಧ ನಮ್ ಹೋರಾಟ ಆಯ್ತು ಸರ್. ಒಳ್ಳೆ ಡಾಕ್ಟರ್ ಬಗ್ಗೆ ನಮ್ ಚಾನೆಲ್ ಮುಖಾಂತರ ನಿಮ್ಮ ಬಾಗೇವಾಡಿ ತಾಲೂಕಿನ ಜನರಿಗೆ ಏನ್ ಇದು ಮಾಡ್ತಾರೆ? ನಾನು ಬಾಗೇಡಿ ತಾಲೂಕಿನ ಜನರಿಗೆ ಮತ್ತ ಹಂಗ UTV ವತಿದಿಂದ ನಾನು ಏನ್ ಮಾಡ್ತನಪ್ಪ ಅಂತಂದ್ರೆ ಇಂಥ ಡಾಕ್ಟರ್ ನಮ್ಗೆ ಬೇಡ ಸರ್. ಇವ್ರಿಗೆ ಏನೈತಲ್ಲ ಕಾನೂನು ರೀತಿ ಶಿಕ್ಷೆ ಆಗ್ಬೇಕು, ಇವ್ರು ನೌಕರಿಯಿಂದ ಅಮಾನತ್ ಆಗ್ಬೇಕು. ಮುಂಬರುವ ಡಾಕ್ಟರ್ಗಳು ಯಾವ್ದು ಈ ರೀತಿ ಮಾಡಬಾರ್ದು. ಅಲ್ಲಿ ಬರುವಂತ ರೋಗಿಗಳ ಜೊತೆ ಒಳ್ಳೆ ರೀತಿ ಮಾತಾಡಿ ಅವ್ರಿಗೆ ಏನೈತಲ್ಲ ಒಳ್ಳೆ ಚಿಕಿತ್ಸೆನ ಸಿಗ್ಬೇಕು ಅನ್ನೋಂತ ನಾನು UTV ಮಾಧ್ಯಮದ ಮುಖಾಂತರ ನಾನು ಬಯಸ್ತಾ ಇದ್ದೀನಿ ಸರ್. ಜನರಿಗೆ ಒಳ್ಳೇದಾಗ್ಬೇಕಲ್ಲಿ.
ಈಗ ನೀವು ನೋಡ್ತಾ ಇದ್ದೀರಿ ನಮ್ಮ ಜೊತೆಗ ಖಾಜಾಂಪೀರ್ ನದಾಫ್ ಅಂತೇಳಿ ಸೋಷಿಯಲ್ ವರ್ಕರ್ ಮತ್ತು ಹೋರಾಟಗಾರ ಮತ್ತು ವರದಿಗಾರ ಬಾಗೇವಾಡಿ ತಾಲೂಕಿನೊಳಗ ಒಂದು 40 ವರ್ಷದಿಂದ ಇವರು ವಾಸ ಮಾಡ್ಕೊತ ಅಲ್ಲೇ ಜೀವನ ಮಾಡತ್ತಾರ. ಮತ್ತೆ ಈ ರೀತಿ ಅನ್ಯಾಯ ಆದ್ರೆ ಇವರು ಸುಮ್ಮನೆ ಕುಂದ್ರಂಗಿಲ್ಲ. ಅದರ ಜೊತೆಗೆ ನಾವು ಈ ಸುದ್ದಿ ಸಂಬಂಧಪಟ್ಟಿದ್ದು ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ನಾವು ಶೇರ್ ಮಾಡ್ತೀವಿ. ಈಗ ಮುಂದೆ ಆ ಡಾಕ್ಟರ್ ಮ್ಯಾಗ ಏನು ಕ್ರಮ ತಗೋತದ ಅದು ಮುಂದೆ ನೋಡೋಣ. ಸರ್, ಇನ್ನೊಂದು ವಿನಂತಿ ಏನಪ್ಪಾ ಅಂತ ಹೇಳಿಕಂದ್ರ ಮಾಧ್ಯಮ ಮುಖಾಂತರ ಮಾನ್ಯ DHS ಅವರಿಗೆ ನಮ್ಗೆ ಕೊನೆ ಒಂದು ವಿನಂತಿ ಐತಿ. UTV ಮುಖಾಂತರ ನಾವು ಅವ್ರಿಗೆ ಒಂದು ವಿನಂತಿ ಮಾಡ್ತೀವಿ. ತಾವು ಕೂಡಲೇ 2 ದಿವಸ ಒಳಗೆ ಅವ್ರಿಗೆ ಅಮಾನತ್ ಮಾಡಿಸ್ಲಿಲ್ಲಪ್ಪ ಅಂತ ಹೇಳಿಕಂದ್ರೆ ತಾವು ಕೂಡ ಇದರಲ್ಲಿ ಶಾಮೀಲ್ ಇದ್ರಿ ಅಂತ ಹೇಳಿಕೆ ತಮ್ಮ ವಿರುದ್ಧ ಕೂಡ ಏನೈತಲ್ಲ ಹೆಲ್ತ್ ಮಿನಿಸ್ಟರ್ ಮತ್ತು CM ಅವ್ರ ಮುಂದೆ ತಮ್ಮ ಹೆಸರು ಕಂಪ್ಲೀಟ್ ಮಾಡ್ಬೇಕಾಗ್ತದೆ. ತಮ್ಮ ಹೆಸರಲ್ಲೇನು ಏನೈತಲ್ಲ ಎಲಿಗೇಷನ್ ಮಾಡ್ಬೇಕಾಗ್ತದೆ ಅಂತ ಹೇಳಿಕೆ ನನ್ನ ಮಾಧ್ಯಮ ಮುಖಾಂತರ UTV ಮುಖಾಂತರ ನಾನೇನೈತಲ್ಲ ಮಾನ್ಯ DHO ಸಾಹೇಬರಿಗೆ ಏನೈತಲ್ಲ ಕಳಕಳಿ ವಿನಂತಿ ಮಾಡ್ತಾ ಇದ್ದೇನೆ. ಇಂಥ ಬೇಜವಾಬ್ದಾರಿ ಇಂಥ ನಿರ್ಲಕ್ಷ್ಯ ಡಾಕ್ಟರ್ಗೆ ಏನೈತಲ್ಲ ನೀವು 24 ಅವರ್ಸ್ನಾಗೆ ನೀವು ಅಮಾನತ್ ಮಾಡ್ಬೇಕಾಗಿತ್ತು. ನೀವು ಯಾರ ಒತ್ತಡದಿಂದ ಇಟ್ಕೊಂಡು ಕೂತಿರೋ ಗೊತ್ತಿಲ್ಲ, ಆದ್ರೂ ಕೂಡ ನಿಮಗೂ ಕೂಡ ಅವ್ರ ಒತ್ತಡದಿಂದ ದಾಳಿ ಬರ್ಬೋದು ಈ ಸಂದರ್ಭದಲ್ಲಿ ಅಂತ ಹೇಳಿಕೆ ನನ್ನ ಮಾಧ್ಯಮ ಮುಖಾಂತರ ಹೇಳಾಗುತ್ತೆ. ನಾನು ಇನ್ನೊಮ್ಮೆ ವಿನಂತಿ ಮಾಡ್ಕೊತಾನು, ಮಾನ್ಯ DHO ಸಾಹೇಬ್ರೆ ತಮ್ಮ ಮೇಲೆ ನಮಗೆ ಬಹಳ ಅಪಾರವಾದ ನಂಬಿಕೆ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ತಮ್ಮ ಕೈ ತೆಳಗೆ ಸಾವಿರಾರು ಡಾಕ್ಟರ್ಗಳನ್ನ ಕೆಲಸ ಮಾಡ್ತಾರೆ. ಇಂತ ಡಾಕ್ಟರ್ ಏನಪ್ಪಾ ಅಂತ ಹೇಳಿದ್ರೆ ಇಡೀ ಸಂಸ್ಥೆಗೆ ಹೆಸರು ಕೆಡಿಸುವಂತ ಡಾಕ್ಟರ್ ನೀವೇನ್ ಸಪೋರ್ಟ್ ಮಾಡ್ತಿದ್ರಲ್ಲ ಇದು ತಪ್ಪು. ಅದಕ್ಕಾಗಿ ನಾವು ಕೊನೆಯದಾಗ ಅವ್ರಿಗೆ ವಿನಂತಿ ಮಾಡ್ಕೊತಾ ಇದ್ದೇನೆ, 2 ದಿವಸ ಒಳಗೆ ಅವರಿಗೆ ಅಮಾನತ್ ಮಾಡಿದೆಪ್ಪ ಅಂತ ಹೇಳಿಕಂದ್ರ ನಾವು ಕಾನೂನು ಹೋರಾಟ ಮಾಡ್ತೀವಿ ಜಿಲ್ಲಾ ಅಧಿಕಾರಿ ಕಚೇರಿಗಳ ಮುಂದೆ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ ಸರ್. ನನ್ನ ಹೆಸರು ಖಾಜಂಬರ್ ನದಾಫ್ ಅಂತ ಹೇಳಿಕೆ ಸರ್. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।